ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಲಿದೆ ಎಂಬ ತಪ್ಪು ಮಾಹಿತಿಯನ್ನು ನಂಬಬೇಡಿ. ಸದ್ಯಕ್ಕೆ ಯಾವುದೇ ರೀತಿಯ ಇಂಧನ ಅಭಾವವಿಲ್ಲ. ಸರ್ಕಾರ ಮತ್ತು ತೈಲ ಕಂಪನಿಗಳು ಎಲ್ಲ ಡಿಪೋಗಳಲ್ಲಿ ಮತ್ತು ವಿತರಕರಲ್ಲಿ ಅಗತ್ಯವಿರುವಷ್ಟು ಇಂಧನವನ್ನು ದಾಸ್ತಾನು ಮಾಡಿವೆ ಎಂದು ಉತ್ತರ ಕನ್ನಡ ಜಿಲ್ಲಾ ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ಮತ್ತು ಶಿರ್ಸಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷ ಭಾಸ್ಕರ್ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಈ ಕುರಿತು ವಿಶ್ವಂಬರದೊಂದಿಗೆ ಮಾತನಾಡಿದ ಅವರು, ಪೆಟ್ರೋಲ್ ಮತ್ತು ಡೀಸೆಲ್ ಅತ್ಯಂತ ಬೇಗನೆ ಬೆಂಕಿ ಹತ್ತಿಕೊಳ್ಳುವ ವಸ್ತುಗಳಾಗಿವೆ. ಇವುಗಳನ್ನು ಮನೆಯಲ್ಲಿ ಪ್ಲಾಸ್ಟಿಕ್ ಕ್ಯಾನ್ ಅಥವಾ ಬಾಟಲಿಗಳಲ್ಲಿ ಸಂಗ್ರಹಿಸಿಡುವುದು ತುಂಬಾ ಅಪಾಯಕಾರಿ. ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಶಾಸನಬದ್ಧ ನಿಯಮಗಳ ಪ್ರಕಾರ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ಲಾಸ್ಟಿಕ್ ಕ್ಯಾನ್ ಅಥವಾ ಬಾಟಲಿಗಳಲ್ಲಿ ಇಂಧನ ನೀಡುವುದನ್ನು ನಿಷೇಧಿಸಲಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಏರಿಳಿತಗಳು ಕಂಪನಿಗಳಿಗೆ ಸಂಬಂಧಿಸಿದಾಗಿದ್ದು, ಸದ್ಯಕ್ಕೆ ಗ್ರಾಹಕರ ಮೇಲೆ ಯಾವುದೇ ನೇರ ಪರಿಣಾಮ ಬೀರುವುದಿಲ್ಲ. ಜನರು ಅನಗತ್ಯವಾಗಿ ಗಾಬರಿಗೊಂಡು ಪೆಟ್ರೋಲ್ ಬಂಕ್ಗಳಲ್ಲಿ ಸಾಲಾಗಿ ನಿಲ್ಲುವ ಅಗತ್ಯವಿಲ್ಲ. ನಿಮ್ಮ ದೈನಂದಿನ ಚಟುವಟಿಕೆಗೆ ಬೇಕಾದಷ್ಟು ಇಂಧನವನ್ನು ಮಾತ್ರ ಪಡೆದುಕೊಳ್ಳಿ ಮತ್ತು ಸಹಕರಿಸಿ ಎಂದು ಅವರು ವಿನಂತಿಸಿದ್ದಾರೆ. ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲಾ ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ಪರವಾಗಿ ಅದರ ಅಧ್ಯಕ್ಷನಾಗಿ, ಶಿರ್ಸಿಯ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷನಾಗಿ ಸಾರ್ವಜನಿಕರಲ್ಲಿ ಒಂದು ವಿನಂತಿ. ಬೇರೆ ಬೇರೆ ಯಾವುದೇ ಊಹಾಪೋಹಗಳನ್ನು ಅವಲಂಬಿಸಿ ಅಥವಾ ಸರಿಯಾದ ಮಾಹಿತಿ ಇಲ್ಲದೆ ಜನರು ಮಾಡುವ ಪ್ರಚಾರ ಅಥವಾ ಅಪಪ್ರಚಾರದ ಮೂಲಕವಾಗಿ ಅನಗತ್ಯವಾಗಿ ಕೆಲವು ಜನ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಗೊಂದಲವನ್ನು ನಡೀತಾ ಇರೋದನ್ನು ನಾವು ಹೊರಗಡೆ ಕೇಳ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಅಂಥ ನಿರ್ದಿಷ್ಟವಾದ ಘಟನೆಗಳು ಇಲ್ಲದಿದ್ದರೂ ಸಹ ವಸ್ತುಸ್ಥಿತಿಯನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಈ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗ ಯುದ್ಧದ ಕಾರಣದಿಂದಾಗಿ ಬಿಗುವಿನ ವಾತಾವರಣ ಇದ್ದು ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಸಂಭವ ಇದ್ದಿದ್ದು ನಿಜವಾದರೂ ಸಹ ಸರ್ಕಾರವು ಅದನ್ನು ಮುಂದೂರಣೆಯಿಂದ ಸೂಕ್ತವಾದ ಕ್ರಮಗಳನ್ನು ಕೈಗೊಂಡ ಕಾರಣದಿಂದ ಪಬ್ಲಿಕ್ ಸೆಕ್ಟರ್ ಆಯಿಲ್ ಕಂಪನಿಗಳು, ಅದು ಇಂಡಿಯನ್ ಆಯಿಲ್ ಇರ್ಬೋದು, BPC ಇರ್ಬೋದು, HPC ಇರ್ಬೋದು, ಎಲ್ಲ ಕಂಪನಿಗಳು ತಮ್ಮ ತಮ್ಮ ಡಿಪೋಗಳಲ್ಲಿ ಮತ್ತು ತಮ್ಮ ತಮ್ಮ ವಿತರಕರಲ್ಲಿ, ಅಂದರೆ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಲ್ಲಿ, ಡೀಲರ್ಗಳಲ್ಲಿ, ಅವರ ಔಟ್ಲೆಟ್ಗಳಲ್ಲಿ ಸರಿಯಾದ ಅಗತ್ಯಕ್ಕೆ ಬೇಕಾದಂಥ ದಾಸ್ತಾನು ಇರುವ ರೀತಿಯಲ್ಲಿ ನೋಡಿಕೊಂಡು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಕಾರಣದಿಂದಾಗಿ ಎಲ್ಲರೂ ಸಹ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಸಹ ಅಗತ್ಯಕ್ಕೆ ಬೇಕಾದಂಥ ದಾಸ್ತಾನು ಇದ್ದೇ ಇದೆ. ಹಾಗಾಗಿ ಅನಗತ್ಯವಾಗಿ ಇದನ್ನು ಜನರು ತಮ್ಮ ಅಗತ್ಯಕ್ಕೆ ಪೂರೈಸಿಕೊಳ್ಳಲಿಕ್ಕೆ ಅಂತೇಳಿ ಅವರು ದಾಸ್ತಾನು ಮಾಡಲಿಕ್ಕೆ ಹೋಗಿ, ಯಾಕಂದರೆ ಇದು ಇನ್ಫ್ಲೇಮೇಬಲ್, ಇದು ಇದಾಗಲಿ, ನಮ್ಮ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಹೈಲಿ ಇನ್ಫ್ಲೇಮೇಬಲ್. ಅದನ್ನು ಸರಿಯಾದ ಒಂದು ರಕ್ಷಣಾ ವ್ಯವಸ್ಥೆ ಇಲ್ಲದೇ ಅದನ್ನು ಸ್ಟೋರೇಜ್ ಮಾಡುವಂಥದ್ದು ಅಪಾಯಕಾರಿ ಕೂಡ. ಹಾಗಾಗಿ ಇದನ್ನು ಈ ಒಂದು ಅಪಾಯಕ್ಕೆ ಜನ ಕೈ ಹಾಕದೆ ಅನಗತ್ಯವಾಗಿ ಗೊಂದಲ ಸೃಷ್ಟಿಸಬಾರ್ದು ಮತ್ತು ಅನಗತ್ಯವಾಗಿ ಒತ್ತಡವನ್ನು ಸೃಷ್ಟಿಸುವುದು, ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯೂ ನಿಲ್ಲುವಂಥದ್ದು ಇದೆ ಅಗತ್ಯ ಇಲ್ಲವೇ ಇಲ್ಲ. ಅವರು ದೈನಂದಿನ ಚಟುವಟಿಕೆಗಳು ಬೇಕಾದಂಥ ಇಂಧನವನ್ನು ಪೆಟ್ರೋಲ್ ಬಂಕ್ಗಳಿಂದ ಪಡ್ಕೊಳ್ಬಹುದು. ಇನ್ನೊಂದಂದರೆ, ಈ ರೀತಿಯ ಸ್ಟೋರೇಜ್ಗಳನ್ನು ಮಾಡುವ ಸಂದರ್ಭದಲ್ಲಿ ಜನರು ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯಾನ್ಗಳಲ್ಲಿ ಪ್ಲಾಸ್ಟಿಕ್ ಅಥವಾ ಇದರಲ್ಲಿ ಬಾಟಲ್ಗಳಲ್ಲಿ, ಕ್ಯಾನ್ಗಳಲ್ಲಿ ಪೆಟ್ರೋಲ್ಗಳನ್ನು ಅಥವಾ ಡೀಸೆಲ್ನ ತೆಗೆದುಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಇದು ಸುರಕ್ಷತಾ ದೃಷ್ಟಿಯಿಂದ ಅಷ್ಟೊಂದು ಸೂಕ್ತವಲ್ಲ ಮತ್ತು ಜನರನ್ನ ಮಿಸ್ಲೀಡ್ ಮಾಡುವಂಥದ್ದು ಆಗಿದೆ. ಆ ಕಾರಣದಿಂದಾಗಿ ಎಲ್ಲ ವಿತರಕ ಬಂಧುಗಳು ಈಗ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಇದು ಶಾಸನಬದ್ಧವಾದ ವಿಧಿ ಸಹ ಹೌದು, ಅದು ನಿಷೇಧವಾದ ಸಹ ಇದೆ. ಹಾಗಾಗಿ ಯಾವುದೇ ಪ್ಲಾಸ್ಟಿಕ್ ಕ್ಯಾನ್ ಅಥವಾ ಬಾಟಲ್ಗಳಲ್ಲಿ ಡಿಸ್ಪೆನ್ಸ್ ಮಾಡಬಾರ್ದು ಅನ್ನೋದು ನಮ್ಮ ವಿತರಕ ಬಂಧುಗಳ ಒಂದು ನಿರ್ಣಯ ಆಗಿರ್ತದೆ. ಇದನ್ನು ಸಾರ್ವಜನಿಕರೆಲ್ಲರೂ ತಿಳುವಳಿಕೆಯನ್ನು ತೆಗೆದುಕೊಂಡು ಅದನ್ನು ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆಯೇ ಕೇಂದ್ರ ಸರ್ಕಾರದವರು ಪೆಟ್ರೋಲಿಯಂ ಮೇಲಿನ ಸೆಸ್ಸನ್ನು ಕಡಿಮೆ ಮಾಡಿದ್ದಾರೆ ಅನ್ನೋ ಒಂದು ವದಂತಿಯ ಪ್ರಕಾರ ಪೆಟ್ರೋಲ್ ರೇಟ್ ಕಡಿಮೆ ಆಗ್ತಿದೆ ಅನ್ನೋದು ಒಂದು ವದಂತಿ. ಅಥವಾ ಈಗ ಈ ರೀತಿಯ ಯುದ್ಧದ ಕಾರಣದಿಂದ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ರೇಟ್ ಏರಿದ್ರಿಂದ ಇದರ ರೇಟ್ ಏರಬಹುದು ಅನ್ನೋದು ಒಂದು ವದಂತಿ. ಇದೆಲ್ಲ ವದಂತಿಗಳೇ ಹೊರತಾಗಿ ಇದು ಯಾವುದು ಫ್ಯಾಕ್ಟ್ ಅಲ್ಲ. ಕೇಂದ್ರ ಸರ್ಕಾರದವರು ಸೆಸ್ ಕಡಿಮೆ ಮಾಡಿದರೂ ಸಹ ಅದು ಆಯಿಲ್ ಕಂಪನಿಗಳಿಗೆ ಸಂಬಂಧಪಟ್ಟ ವಿಚಾರ ಹೊರತಾಗಿ ಗ್ರಾಹಕರಿಗೆ ನೇರವಾಗಿ ಸಂಬಂಧಪಟ್ಟ ವಿಚಾರ ಅಲ್ಲ. ಅದು ತೈಲ ವಿತರಕ ಕಂಪನಿಗಳಿಗೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯನ್ನು ದರದ ಏರುಪೇರಿನಿಂದಾಗಿ ಅವರಿಗೆ ಲಾಸನ್ನು ಭರಪಾಯಿ ಮಾಡೋದ್ರ ಸಲುವಾಗಿ ಮಾಡಿದಂಥ ಕ್ರಮ ಆಗಿರ್ತದೆ. ಇದರಿಂದಾಗಿ ನೇರವಾಗಿ ಗ್ರಾಹಕರಿಗೆ ಯಾವುದೇ ಪರಿಣಾಮ ಆಗೋದಿಲ್ಲ. ಗ್ರಾಹಕರಿಗೆ ಬಹುಶಃ ಸದ್ಯದಲ್ಲಿ ಇರುವ ಹಾಗೆ ರೇಟ್ ಮುಂದುವರಿಯುತ್ತದೆ. ಇನ್ನು ಪೆಟ್ರೋಲಿಯಂ ಉತ್ಪನ್ನಗಳ ರೇಟನ್ನು ನಿಗದಿಪಡಿಸೋದು ತಮಗೆಲ್ಲ ಗೊತ್ತೇ ಇದೆ. ಮಾರ್ಕೆಟ್ ರೇಟ್ ಪ್ರಕಾರ ಅದು ಆಗಲಿಕ್ಕೆ ಸಾಧ್ಯ ಇದೆ. ಮುಂದೆ ಭವಿಷ್ಯದಲ್ಲಿ ಏನಾಗ್ಬೋದು ಅಂತ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತಿಗಂತೂ ಇವತ್ತಿನ ಸತ್ಯದ ಅಂದರೆ ರೇಟ್ ಸ್ಥಿರವಾಗಿದೆ. ಅದರೊಳಗೆ ಯಾವುದೇ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡುವಾಗಿಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.